ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಣ್ಣಿಗೆ ಕಾರದ ಪುಡಿ ಎರಚಿ ಉದ್ಯಮಿ ಅಪಹರಣಕ್ಕೆ ಪ್ರಯತ್ನ ಪಡಲಾಗಿದೆ. 2 ಸುತ್ತು ಫೈರಿಂಗ್ ಮಾಡಿ ಪಾರಾದ ಉದ್ಯಮಿ ಸಂಪತ್ ರಾಜ್. ಚಿತ್ರದುರ್ಗದ ಚಿಕ್ಕ ಬ್ಯಾಲದ ಕೆರೆ ಫಾರ್ಮ್ ಹೌಸ್ ಮುಂಭಾಗ ನಡೆದಿರುವಂತಹ ಘಟನೆ ಇದು. ಕಣ್ಣಿಗೆ ಕಾರದ ಪುಡಿ ಹಚ್ಚಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು. ಚಿತ್ರದುರ್ಗದ ಚಿಕ್ಕ ಬ್ಯಾಲದ ಕೆರೆ ಫಾರ್ಮ್ ಹೌಸ್ ಮುಂಭಾಗ ನಡೆದಿರುವಂತಹ ಘಟನೆ ಇದು. ಗ್ರಾಮದ ಸಂಪತ್ ರಾಜ್ ಎಂಬ ಉದ್ಯಮಿ ಜಸ್ಟ್ ಮಿಸ್ ಆಗಿದ್ದಾರೆ. 4 ದುಷ್ಕರ್ಮಿಗಳಿಂದ ಈ ಕೃತ್ಯ ಆಗಿರೋದು ತಡವಾಗಿ ಬೆಳಕಿಗೆ ಬಂದಿದೆ ವಿಚಾರ. ಈಗ ಕೈಯಲ್ಲಿ ಕಬ್ಬಿಣದ ರಾಡ್ ಹಿಡಿದು ಬಂದಿದ್ದಂತ ದುಷ್ಕರ್ಮಿಗಳು ತೋಟದ ಮನೆಗೆ ಉದ್ಯಮಿಗೆ ಕಾರದ ಪುಡಿ ಎರಚಿ ಕಿಡ್ನಾಪ್ ಯತ್ನ. ತೋಟದ ಮನೆಯಲ್ಲಿದ್ದಂತ ಉದ್ಯಮಿಗೆ ಹೊಸದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಪತ್ ರಾಜ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಶ್ರೀರಾಂಪುರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಂಗಾಗಿ ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಪೊಲೀಸ್ನವರೇ ಹೋಗಿ ನೋಡಿದ್ದಾರೆ. ಕಣ್ಣಿಗೆ ಕಾರದ ಪುಡಿ ಎರಚಿ ಈ ರೀತಿಯಾಗಿ ಅಪಹರಣಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅಂದ್ರೆ ಏನ್ ದ್ವೇಷ, ಯಾರವರು ಅನ್ನೋದು ಹೀಗಿರುವಂತ ಪ್ರಶ್ನೆ. ಫಾರ್ಮ್ ಹೌಸ್ ಮುಂಭಾಗ ಆಗಿರುವಂತ ಘಟನೆ. ಗ್ರಾಮದ ಸಂಪತ್ ರಾಜ್ ಎಂಬ ಉದ್ಯಮಿ ಜಸ್ಟ್ ಮಿಸ್ ಆಗಿದ್ದಾರೆ. 4 ದುಷ್ಕರ್ಮಿಗಳು ಬಂದಿದ್ರಂತೆ. ಮೊದಲಿಗೆ ಕಣ್ಣಿಗೆ ಕಾರದ ಪುಡಿ ಎರಚಿದ್ದಾರೆ. ಅದಾದ ನಂತರ ಅವರನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿತ್ರದುರ್ಗ ರಿಪೋರ್ಟರ್ ರಾಜಶೇಖರ್ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್, ಯಾವಾಗ ಆಗಿರುವಂತಹ ಘಟನೆ ಇದು? ಆ ಉದ್ಯಮಿಗೂ ಮತ್ತು ಆ ಅಪಹರಣಕ್ಕೆ ಟ್ರೈ ಮಾಡಿದಂತ ದುಷ್ಕರ್ಮಿಗಳಿಗೂ ಏನ್ ಸಂಬಂಧ, ಏನ್ ದ್ವೇಷ ಇತ್ತು, ಏನ್ ಹೇಳ್ತಾ ಇದ್ದಾರೆ ಆ ಉದ್ಯಮಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ರಾಮ್, ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನ ಚಿಕ್ಕಬೆಲ್ಲಕೆರೆಯ ಉದ್ಯಮಿ ಸಂಪತ್ ರಾಜ್ ಅವರ ಫಾರ್ಮ್ ಹೌಸ್ ಮುಂಭಾಗದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ತಡರಾತ್ರಿ 12:30ರಿಂದ 1 ಗಂಟೆಯ ಸುಮಾರಿಗೆ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥದ್ದು. ಏನು ಉದ್ಯಮಿ ಸಂಪತ್ ರಾಜ್ ಈ ಹಿಂದೆ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಇವರಿಗೆ ಹಲವಾರು ಬಾರಿ ಈ ಒಂದು ಪ್ರಾಣ ಬೆದರಿಕೆ ಇತ್ತು ಅನ್ನುವಂತಹ ಹಿನ್ನೆಲೆಯಲ್ಲೇ ಇವರು ಒಂದು ಪೊಲೀಸ್ ಇಲಾಖೆಯಿಂದ ಒಂದು ಪಿಸ್ತೂಲ್ ಅನ್ನು ಕೂಡ ಪಡೆದಿದ್ರು. ಆದ್ರೆ ತಡರಾತ್ರಿ ಏನು ಕಾರಿನಲ್ಲಿ ಸಂಪತ್ ರಾಜ್ ಅವರು ಅವರ ತೋಟದ ಫಾರ್ಮ್ ಹೌಸ್ ಗೆ ಹೋಗುವಂತಹ ಸಂದರ್ಭದಲ್ಲಿ ಏಕಾಏಕಿ 4 ದುಷ್ಕರ್ಮಿಗಳು ಅವರನ್ನ ಅಟ್ಯಾಕ್ ಮಾಡಿ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಇವರನ್ನ ಕಿಡ್ನಾಪ್ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವು ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ ಈಗಾಗಲೇ ಗಾಯಾಳು ಸಂಪತ್ ರಾಜ್ ಅವರನ್ನ ಹೊಸದುರ್ಗದ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಪಡೆಯಲಾಗ್ತಾ ಇದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಏನು ಬೆರಳಚ್ಚು ತಜ್ಞರು ಮತ್ತು ಏನು ಸೂಕೋ ಟೀಮ್ ಕೂಡ ಭೇಟಿಯನ್ನ ನೀಡಿ ಸಾಕ್ಷ್ಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಕಿಡ್ನಾಪ್ ಯತ್ನ ಯಾಕೆ ಆಯ್ತು, ಅಥವಾ ಏನು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಾತ, ಅಥವಾ ಈ ಒಂದು ವ್ಯವಹಾರದ ಹಿನ್ನೆಲೆಯಲ್ಲಿ ಈ ಒಂದು ಕಿಡ್ನಾಪ್ ಯತ್ನವನ್ನ ಮಾಡಿದ್ರ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಯಾರು ದುಷ್ಕರ್ಮಿಗಳು ತಡರಾತ್ರಿ ಆ ಒಂದು ಫಾರ್ಮ್ ಹೌಸ್ಗೆ ಬಂದು ಹೊಂಚು ಹಾಕಿ ಕೂತಿದ್ದು ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿದೆ. ಈ ಎಲ್ಲಾ ಒಂದು ಹಿನ್ನೆಲೆಯಲ್ಲಿ ಏನು ಶ್ರೀರಾಂಪುರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿ FIR ಅನ್ನು ಕೂಡ ದಾಖಲು ಮಾಡಿಕೊಂಡು ಈಗಾಗಲೇ ಆ ಒಂದು ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಪೊಲೀಸ್ ತನಿಖೆಯಿಂದ ಮಾತ್ರ ಈ ಒಂದು ಕಿಡ್ನಾಪ್ ನ ಹೈಡ್ರಾಮಾ ಏನು ಅನ್ನುವಂಥದ್ದು ಹೊರಬರಬೇಕಾಗಿದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.